ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನುರ್ಮಾಸ ಅಂದರೆ ಏನು? ಧನುರ್ಮಾಸವನ್ನ ಏಕೆ ಆಚರಿಸಬೇಕು? ಇದರ ವಿಶೇಷತೆ ಏನು? ಈ ಧನುರ್ಮಾಸದ ಆಚರಣೆಯಿಂದ ನಮಗೆ ಸಿಗುವ ಫಲ ಏನು? ಈ ಧನುರ್ಮಾಸದ ವೈಜ್ಞಾನಿಕ ಕಾರಣ ಅಂದ್ರೆ ಸೈಂಟಿಫಿಕ್ ರೀಸನ್ ಏನು ಅನ್ನೋದನ್ನೆಲ್ಲ ಈಗ ತಿಳಿದುಕೊಳ್ಳುತ್ತಾ ಹೋಗೋಣ ಕೇಳುಗರೆ. ಯಾವುದೇ ರಾಶಿಯಿಂದ ಮತ್ತೊಂದು ರಾಶಿಗೆ ಸೂರ್ಯ ಬರುವುದಕ್ಕೆ ತೆಗೆದುಕೊಳ್ಳುವ ಸಮಯ 1 ತಿಂಗಳು. ಅಂದ್ರೆ ಸೂರ್ಯ ಒಂದು ರಾಶಿಯಲ್ಲಿ 1 ತಿಂಗಳು ಇರ್ತಾನೆ. 12 ರಾಶಿಗಳನ್ನು ಸೂರ್ಯ ಸುತ್ತಿ ಬಂದ ಮೇಲೆ 1 ವರ್ಷ ಆಗತ್ತೆ ಅನ್ನುವ ಲೆಕ್ಕಾಚಾರ ಇದು. ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಬಂದು ಮುಂದೆ ಮಕರ ರಾಶಿಯನ್ನು ತಲುಪುವವರೆಗೂ ಇರುವ ಆ 1 ತಿಂಗಳ ಕಾಲವನ್ನ ಧನುರ್ಮಾಸ ಅಂತ ಕರೆಯಲಾಗತ್ತೆ. ಇದಾದ ಮೇಲೆ ಮಕರ ರಾಶಿಯ ಪ್ರವೇಶವಾಗಿ ಮಕರ ಸಂಕ್ರಾಂತಿ ಬರುತ್ತೆ. ಧನುರ್ಮಾಸದ ಬಗ್ಗೆ ಬ್ರಹ್ಮದೇವ ವಿಷ್ಣುದೇವನನ್ನು ಕೇಳುವಾಗ ಆ ವಿಷ್ಣು ಭಗವಂತ ಧನುರ್ಮಾಸದ ವಿಶೇಷತೆಗಳನ್ನು ಬ್ರಹ್ಮದೇವನಿಗೆ ತಿಳಿಸಿಕೊಡ್ತಾನೆ. ಧನುರ್ಮಾಸದಲ್ಲಿ ಯಾವುದೇ ಪುಣ್ಯದ ಕೆಲಸ ಮಾಡಿದರೂ ಬೋನಸ್ ರೀತಿಯಲ್ಲಿ ಪುಣ್ಯ ಸಿಗುವುದು ಗ್ಯಾರಂಟಿ ಅಂತ. ಗಂಗಾ ತೀರ್ಥಕ್ಕೋ ಪವಿತ್ರವಾದ ನದಿಗಳಿಗೋ ಹೋಗುವ ಒಂದೊಂದು ಹೆಜ್ಜೆ ಹೆಜ್ಜೆಗೂ ಹೆಚ್ಚಿನ ಪುಣ್ಯ ಬರುತ್ತೆ ಈ ಧನುರ್ಮಾಸದಲ್ಲಿ. ಭಾಗೀರಥಿ ಗಂಗೆಯಲ್ಲಿ ಸ್ನಾನ ಮಾಡುವುದು ಇರಲಿ, ಬರಿಯ ಆ ಪುಣ್ಯ ನದಿಗಳ ಸ್ಮರಣೆ ಮಾತ್ರದಿಂದಲೇ ಗಂಗಾ ಸ್ನಾನ ಮಾಡಿದ ಪುಣ್ಯ ಸಿಗತ್ತೆ. ಅಷ್ಟು ಪವಿತ್ರವಾದ ಮಾಸ ಇದು. ಅದಕ್ಕೆ ಸ್ನಾನ ಮಾಡುವಾಗ ಹೇಳುವ ಒಂದು ಶ್ಲೋಕ ಕೂಡ ಇದೆಯಲ್ಲ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ. ಹಿಂದಿನ ಕಾಲದವರ ಹಾಗೆ ನಾವು ಪ್ರತಿದಿನ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಆಗೋದಿಲ್ಲ. ಬರಿಯ ಆ ಪುಣ್ಯ ನದಿಗಳ ಸ್ಮರಣೆ ಮಾತ್ರದಿಂದಲೇ ಗಂಗಾ ಸ್ನಾನವನ್ನು ಮಾಡಿದ ಪುಣ್ಯ ಸಿಗತ್ತೆ. ಅಷ್ಟು ಪವಿತ್ರವಾದ ಮಾಸ ಇದು. ದಾನ ಧರ್ಮಗಳಿಗೂ ತುಂಬಾ ಪುಣ್ಯ ಇದೆ. ಬ್ರಹ್ಮ ಇದರ ಬಗ್ಗೆ ಕೇಳ್ತಾನೆ ಆ ಭಗವಂತನಲ್ಲಿ, ಈ ಧನುರ್ಮಾಸದಲ್ಲಿ ನಿನ್ನನ್ನು ಯಾವ ರೀತಿ ಆರಾಧನೆ ಮಾಡಬೇಕು ಅಂತ. ಆಗ ಸ್ವಯಂ ಭಗವಂತನೇ ಈ ಧನುರ್ಮಾಸದ ಪೂಜೆಯ ಬಗ್ಗೆ ತಿಳಿಸಿಕೊಡ್ತಾನೆ. ಅದೇನು ಅಂದ್ರೆ, ಸೂರ್ಯೋದಯಕ್ಕೆ ಸರಿಯಾಗಿ ಭಗವಂತನಿಗೆ ಹುಗ್ಗಿಯ ನೈವೇದ್ಯ ಮಾಡಿಬಿಡಬೇಕು. ಅಷ್ಟರಲ್ಲಿ ಸ್ನಾನ ಪೂಜೆ ಎಲ್ಲ ಮುಗಿದಿರಬೇಕು ಅಂತ. ಇದು ಸ್ವಲ್ಪ ಕಷ್ಟವೇ ಸರಿ. ತುಂಬಾ ಚಳಿ, ತುಂಬಾ ಥಂಡಿ ಇರುವ ಕಾಲ ಇದು. 2:30-3 ಗಂಟೆ ಹೊತ್ತಿಗೆ ಎದ್ದರೆ ಮಾತ್ರ ಪ್ರಾಯಶಃ 6 ಗಂಟೆಯ ಹೊತ್ತಿಗೆ ಪೂಜೆ ಎಲ್ಲ ಮುಗಿದು ನೈವೇದ್ಯ ಇಡಬಹುದು ಆ ಭಗವಂತನಿಗೆ. ಈ ಧನುರ್ಮಾಸದಲ್ಲಿ ಆ ಭಗವಂತನಿಗೆ ಮುದ್ಗಾನ್ನದ ನೈವೇದ್ಯ ಕೊಡಬೇಕು. ಮುದ್ಗಾನ್ನ ಅಂದರೆ ಹೆಸರು ಬೇಳೆ ಮತ್ತು ಅಕ್ಕಿಯಿಂದ ತಯಾರಿಸಿದ ಅನ್ನ, ಪೊಂಗಲ್ ಅಥವಾ ಹುಗ್ಗಿಯನ್ನ ಅಂತ ಕೂಡ ಹೇಳಬಹುದು. ಹೆಸರು ಬೇಳೆ ಹೆಚ್ಚು, ಅಕ್ಕಿ ಕಡಿಮೆ ಇರಬೇಕು. ಇದು ಶ್ರೇಷ್ಠವಾದ ಮುದ್ಗಾನ್ನ ಅಂತ ಹೇಳಲಾಗಿದೆ. ಆ ಭಗವಂತನಿಗೆ ಮುದ್ಗಾನ್ನದ ನೈವೇದ್ಯ ಕೊಟ್ಟು ಬ್ರಾಹ್ಮಣರಿಗೆ ಭೋಜನ ಕೊಟ್ಟು ಆಮೇಲೆ ನಾವು ಪ್ರಸಾದವನ್ನು ಸ್ವೀಕರಿಸಿ ನಂತರ ಸಂಧ್ಯಾ ವಂದನೆ, ಜಪ ಮುಂತಾದ ಅನುಷ್ಠಾನಗಳನ್ನು ಬೇಕಾದರೂ ಮಾಡಿಕೊಳ್ಳಬಹುದು ಈ ಧನುರ್ಮಾಸದಲ್ಲಿ ಅಂತ ಎಕ್ಸ್ಕ್ಯೂಸ್ ಕೊಟ್ಟಿದ್ದಾನೆ ಭಗವಂತ. ನಮ್ಮೆಲ್ಲರ ಪರವಾಗಿ ಬ್ರಹ್ಮದೇವ ಭಗವಂತನನ್ನು ಕೇಳ್ತಾನೆ, ಧನುರ್ಮಾಸದ 1 ತಿಂಗಳು ಪೂರ್ತಿ ನಮಗೆ ಸೂರ್ಯೋದಯದ ಸಮಯಕ್ಕೆ ಸರಿಯಾಗಿ ಪೂಜೆ ನೈವೇದ್ಯ ಮಾಡಲು ಸಾಧ್ಯವಾಗದೆ ಹೋದರೆ ನಾವೇನು ಮಾಡಬೇಕು ಅಂತ. ಅಂದ್ರೆ ಆ ಬ್ರಹ್ಮನಿಗೆ ಯಾವುದೇ ಸಂಶಯ ಇಲ್ಲ. ನಮ್ಮೆಲ್ಲರ ಪರವಾಗಿ ಅವನು ಸಂಶಯ ಇದೆ ಎನ್ನುವ ಹಾಗೆ ಕೇಳ್ತಾನೆ ಅಷ್ಟೇ. ನಮ್ಮೆಲ್ಲರ ಪ್ರಶ್ನೆಯೂ ಇದೇ ಆಗಿರತ್ತೆ ಅಂತ ಆ ಬ್ರಹ್ಮದೇವನಿಗೂ ಗೊತ್ತು. ಅದಕ್ಕೆ ಆ ಭಗವಂತ ಹೇಳ್ತಾನೆ, ಭಾನುವಾರವಾದರೂ ಬೇಗ ಎದ್ದು ಸ್ನಾನ ಪೂಜೆಗಳನ್ನ ಮಾಡಿ ಸೂರ್ಯೋದಯಕ್ಕೆ ಸರಿಯಾಗಿ ಮುದ್ಗಾನ್ನದ ನೈವೇದ್ಯ ಕೊಡಬಹುದು ಅಂತ. ಶುಕ್ಲ ಪಕ್ಷದ ಪೂಜೆ ದೇವತೆಗಳಿಗೆ ಪ್ರೀತಿ, ಕೃಷ್ಣ ಪಕ್ಷದ ಪೂಜೆ ಪಿತೃದೇವತೆಗಳಿಗೆ ಪ್ರೀತಿ. ಎರಡೂ ಮುಖ್ಯ. ಎರಡೂ ಪಕ್ಷಗಳು ಈ ಧನುರ್ಮಾಸದಲ್ಲಿ ಬರುತ್ತೆ. ಆದರೆ ಏಕಾದಶಿ ಎಂದು ಮಾತ್ರ ಈ ಹುಗ್ಗಿಯ ಅನ್ನದ ನೈವೇದ್ಯ ಮಾಡುವ ಹಾಗಿಲ್ಲ. ಏಕಾದಶಿ ಎಂದು ಹಣ್ಣುಗಳ ನೈವೇದ್ಯ, ಹಾಲು, ತುಪ್ಪ, ಸಕ್ಕರೆ, ಬೆಲ್ಲ, ಕಲ್ಲು ಸಕ್ಕರೆ ಇವುಗಳನ್ನೆಲ್ಲ ಭಗವಂತ
ಭಗವಂತನ ನೈವೇದ್ಯಕ್ಕೆ ಇಡಬಹುದು. ಕೆಲವರು ಅವರ ಸಂಪ್ರದಾಯದ ಪ್ರಕಾರ ಅವಲಕ್ಕಿ ಮತ್ತು ಸಾಬುದಾನ ಬಳಸಿದ ತಿನಿಸುಗಳನ್ನು ಮಾಡಿ ಆ ಭಗವಂತನಿಗೆ ನೈವೇದ್ಯಕ್ಕೆ ಇಡುವುದೂ ಉಂಟು. ಈ ಧನುರ್ಮಾಸದಲ್ಲಿ ಆ ಭಗವಂತನಿಗೆ ಸೂರ್ಯೋದಯಕ್ಕೆ ಮೊದಲೇ, ಅಂದರೆ ಆಕಾಶದಲ್ಲಿ ಇನ್ನೂ ನಕ್ಷತ್ರಗಳು ಇರಬೇಕು, ಅಷ್ಟು ಹೊತ್ತಿಗಾಗಲೇ ಪೂಜೆ ನೈವೇದ್ಯ ಎಲ್ಲವೂ ಮುಗಿದಿರಬೇಕು. ಈ ಧನುರ್ಮಾಸದಲ್ಲಿ ಹೀಗೆ ಒಂದು ದಿವಸದ ಪೂಜೆ ಮಾಡಿದರೂ 1,000 ವರ್ಷ ಪೂಜೆ ಮಾಡಿದ ಫಲ ಸಿಗತ್ತೆ. ಇದು ಎಷ್ಟು ಸುಲಭವಾದ ಮಾರ್ಗ ನೋಡಿ. 1000 ವರ್ಷ ಅಂದರೆ ಎಲ್ಲಿ 10 ಜನ್ಮ ಎತ್ತಿದರೂ 1,000 ವರ್ಷ ಪೂರ್ತಿ ಆಗುವುದೋ ಇಲ್ಲವೋ ಗೊತ್ತಿಲ್ಲ. 100 ವರ್ಷ ಬದುಕಿದ್ದರೆ 10 ಜನ್ಮಗಳಲ್ಲಿ 1,000 ವರ್ಷ ಕಂಪ್ಲೀಟ್ ಆಗತ್ತೆ. ಒಂದು ದಿನಕ್ಕೆ ಇಷ್ಟು ಪುಣ್ಯ ಬರುತ್ತೆ ಅಂದ್ರೆ ಇನ್ನು 1 ತಿಂಗಳು ಪೂರ ಈ ವ್ರತದ ಆಚರಣೆ ಮಾಡಿದ್ರೆ ನಮಗೆ ಇನ್ನೆಷ್ಟು ಪುಣ್ಯ ಸಿಗಬಹುದು. ಹಾಗಾದ್ರೆ ಇನ್ನು ಈ ಧನುರ್ಮಾಸದ ಆಚರಣೆಯ ವೈಜ್ಞಾನಿಕ ಕಾರಣವನ್ನ ನೋಡೋಣ. ನಾವು ಗಮನಿಸಿದಾಗ ತಿಳಿಯತ್ತೆ, ಈ ಧನುರ್ಮಾಸದಲ್ಲಿ ನಮ್ಮ ಜೀರ್ಣಶಕ್ತಿ ಕಡಿಮೆ ಆಗಿರುತ್ತೆ. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಷ್ಟು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗೆಯೇ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಇರುತ್ತೆ. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಲ್ಲ. ಹಾಗಾಗಿ ಸೂರ್ಯೋದಯಕ್ಕೆ ಬಹಳ ಮುಂಚಿತವಾಗಿಯೇ ಎದ್ದು ಕೆಲಸಗಳನ್ನ ಶುರು ಮಾಡಿ ಬಿಡಬೇಕು. ಬೆಳಗಿನ ಶುದ್ಧ ಗಾಳಿಯ ಸೇವನೆಯಿಂದಲೇ ಶ್ವಾಸಕೋಶ ಬಲಗೊಳ್ಳುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಒಂದು ನಾಣ್ಣುಡಿ ಅಂದ್ರೆ ಪ್ರಾವರ್ಬ್ ಕೂಡ ಇದೆಯಲ್ಲ, ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ದಿ ವೆಲ್ದಿ ಅಂಡ್ ವೈಸ್ ಅಂತ. ಬೆಳಿಗ್ಗೆ ಬೇಗ ಏಳಬೇಕಲ್ಲ ಅಂತ ರಾತ್ರಿ ಬೇಗ ಮಲಗುವ ಶಿಸ್ತನ್ನು ಕೂಡ ನಾವು ಕಾಪಾಡಿಕೊಳ್ತೇವೆ. ಈ ಧನುರ್ಮಾಸದಲ್ಲಿ ನಾವು ತರಕಾರಿಯನ್ನ ತಿನ್ನಬಾರದು. ಏಕೆ ಅಂದ್ರೆ ಇದರ ಹಿಂದಿನ ಕಾಲ ಮಳೆಗಾಲ ಆಗಿರತ್ತೆ. ಮಳೆಗಾಲದಲ್ಲಿ ಎಲ್ಲಾ ಹುಳುಗಳು ಮೊಟ್ಟೆ ಇಟ್ಟಿರತ್ತೆ. ಈ ಧನುರ್ಮಾಸದಲ್ಲಿ ಅವೆಲ್ಲ ಹುಳುಗಳಾಗಿ ಹೊರಬರುತ್ತೆ. ಹುಳುಗಳ ಸಮೇತವಾಗಿ ಹುಳಿ ಮಾಡಿಕೊಂಡು ತಿನ್ನಬೇಕು ನಾವು ಅಷ್ಟೇ. ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಷ್ಟು ಸೂಕ್ಷ್ಮ ರೂಪದ ಹುಳುಗಳು ಕೂಡ ಇರುತ್ತವೆ. ಇವುಗಳನ್ನೆಲ್ಲ ತಿಂದು ನಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದು ಬೇಡ ಅನ್ನುವ ವೈಜ್ಞಾನಿಕ ಕಾರಣ ಕೂಡ ಇದೆ. ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಕೂಡ ಈ ಹುಗ್ಗಿಯನ್ನವೇ ಶ್ರೇಷ್ಠ. ನಾವು ಖಾರ ಪೊಂಗಲ್ ಅಥವಾ ಉಪ್ಪು ಪೊಂಗಲ್ ಅಂತ ಮಾಡ್ತೀವಿ ತಾನೆ. ಈ ಖಾರ ಪೊಂಗಲಿಗೆ ಜೀರಿಗೆ ಮೆಣಸನ್ನ ಹಾಕ್ತಿವಿ. ಮೆಣಸು ಉಪಯೋಗಿಸಿ ಮಾಡುವ ಹುಗ್ಗಿಯಿಂದ ವಾಯುವಿನ ದುಷ್ಪರಿಣಾಮವನ್ನ ತಡೆಯಬಹುದು. ಮೆಣಸು ಉಷ್ಣದ ಪದಾರ್ಥ. ಇದು ಕಫವನ್ನ ಕರಗಿಸತ್ತೆ. ನೆಗಡಿ, ಕೆಮ್ಮು, ಗಂಟಲು ನೋವಿಗೆ ಇದು ರಾಮಬಾಣ. ಮೆಣಸು ಚಳಿಗಾಲದ ಒಂದು ಮುಖ್ಯ ಔಷಧಿಯೇ ಸರಿ. ಜೀರಿಗೆ ಅಂತೂ ನಮ್ಮ ಹೊಟ್ಟೆಯ ಮಿತ್ರ. ಇದು ಕೂಡ ಜೀರ್ಣ ಶಕ್ತಿಯನ್ನ ಹೆಚ್ಚಿಸುತ್ತೆ. ಊಟದ ನಂತರ ಹೊಟ್ಟೆ ಭಾರ ಅನ್ನಿಸುವುದಿಲ್ಲ. ಇದು ಕೂಡ ಗ್ಯಾಸ್ ಅನ್ನ ನಿಯಂತ್ರಣ ಮಾಡುತ್ತೆ. ನಮ್ಮ ದೇಹವನ್ನ ಒಳಗಿನಿಂದ ಬೆಚ್ಚಗೆ ಇಡತ್ತೆ. ಕರುಳಿನ ಶುದ್ಧೀಕರಣ ಆಗತ್ತೆ. ಇನ್ನು ಸಿಹಿ ಪೊಂಗಲ್ ಬಗ್ಗೆ ಹೇಳೋದಾದ್ರೆ, ಬೆಲ್ಲ ದೇಹಕ್ಕೆ ಉಷ್ಣತೆಯನ್ನು ಕೊಟ್ಟು ರಕ್ತ ಶುದ್ಧಿಯನ್ನು ಮಾಡುತ್ತೆ. ಚಳಿಯಿಂದ ಬರುವ ಕೆಮ್ಮು, ಜ್ವರ, ಶೀತ ಇವುಗಳಿಂದ ರಕ್ಷಣೆ ಕೊಡುತ್ತೆ. ಇನ್ನು ಏಲಕ್ಕಿಗೆ ತ್ರಿದೋಷ ಶಾಮಕ ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಹದಲ್ಲಿ ಇರುವ ವಾತ, ಪಿತ್ತ ಮತ್ತು ಕಫಗಳಿಂದ ದೋಷಗಳು ಬಾರದ ಹಾಗೆ ಸಮತೋಲನವನ್ನ ಕಾಪಾಡುತ್ತೆ. ಏಲಕ್ಕಿಯಲ್ಲಿ ಸುಗಂಧ ತೈಲ ಇರುವುದರಿಂದ ನಮ್ಮ ಬಾಯಿಯ ಉಸಿರಿಗೆ ತಾಜಾತನ ಕೊಡುತ್ತೆ. ನಮಗೆ ಇನ್ಸ್ಟೆಂಟ್ ಆಗಿ ಎನರ್ಜಿ ಕೂಡ ಬರುತ್ತೆ. ಹೆಸರು ಬೇಳೆಯಲ್ಲಿ ಉತ್ತಮ ಪ್ರೋಟೀನ್ ಮತ್ತು ಫೈಬರ್ ಅಂಶ ಇದೆ. ಇದು ದೇಹದ ಬಲವನ್ನ ಹೆಚ್ಚಿಸುತ್ತೆ. ಇನ್ನು ತುಪ್ಪ ಚಳಿಯಲ್ಲಿ ಹೆಚ್ಚಾಗುವ ವಾತ ದೋಷವನ್ನು ಕಡಿಮೆ ಮಾಡಿ ನರಗಳಿಗೆ ಶಕ್ತಿಯನ್ನ ತುಂಬುತ್ತೆ. ಮೆದುಳನ್ನ ಚುರುಕಾಗಿಡುವಂತೆ ಮಾಡಿ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅಂದ್ರೆ ನಮ್ಮ ಮೆಮೊರಿ ಪವರ್ ಹೆಚ್ಚಾಗತ್ತೆ. ಧನುರ್ಮಾಸದಲ್ಲಿ ಈ ಹುಗ್ಗಿಯ ಸೇವನೆಯಿಂದ ಆಯಾಸವೇ ಇಲ್ಲದೆ ದಿನ ಪೂರ್ತಿ ಚುರುಕಾಗಿ ಕೆಲಸ ಮಾಡುವಂತೆ ಆಗತ್ತೆ. ಇನ್ನು ಸೂರ್ಯೋದಯಕ್ಕೆ ಮೊದಲೇ ಎದ್ದು ಪೂಜೆ, ಜಪ, ಅನುಷ್ಠಾನಗಳನ್ನೆಲ್ಲ ಮಾಡುವುದರಿಂದ ಮನಸ್ಸು ತುಂಬಾ ಶಾಂತವಾಗಿ ಉತ್ಸಾಹ, ಸಂತೋಷವೇ ತುಂಬಿರುತ್ತೆ. ಆದಷ್ಟು ನಮ್ಮ ಮನಸ್ಸನ್ನ ಶಾಂತವಾಗಿಟ್ಟುಕೊಂಡಾಗ ನಮ್ಮ ಆರೋಗ್ಯ, ರೋಗ ನಿರೋಧಕ ಶಕ್ತಿ ಎಲ್ಲವೂ ಹೆಚ್ಚಾಗತ್ತೆ. ನಮ್ಮ ಶಾಸ್ತ್ರ ಅನ್ನುವುದು ವಿಜ್ಞಾನವೇ ಆಗಿದೆ. ನಮ್ಮ ವಾತಾವರಣಕ್ಕೆ ತಕ್ಕ ಹಾಗೆ ನಮ್ಮ ದೇಹದ ಆರೋಗ್ಯ, ಮನಸ್ಸಿನ ಶಾಂತಿ ಎಲ್ಲವನ್ನೂ ಕಾಪಾಡಿಕೊಂಡು ನಮ್ಮ ಜೀವನವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುವುದೇ ನಮ್ಮ ಶಾಸ್ತ್ರ ಮತ್ತು ಸಂಪ್ರದಾಯಗಳ ಉದ್ದೇಶ. ಈ ಧನುರ್ಮಾಸಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಪೌರಾಣಿಕ
ಪೌರಾಣಿಕ ಕಥೆಗಳು ಕೂಡ ಇವೆ. ಅದನ್ನ ಮುಂದಿನ ಸರಣಿಯಲ್ಲಿ ತಿಳಿದುಕೊಳ್ಳೋಣ ಕೇಳುಗರೆ. ಈ ಧನುರ್ಮಾಸದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಹಾಗೆಯೇ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ನಮ್ಮ ಮಾಮೀಸ್ ಸ್ಟೋರೀಸ್ ನಲ್ಲಿ ಸಾಕಷ್ಟು ದೇವರ ಕಥೆಗಳು ರಿಲೀಸ್ ಆಗಿವೆ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ ನಲ್ಲಿ ಎಲ್ಲಾ ಕಥೆಗಳನ್ನು ಕೇಳಿಕೊಳ್ಳಬಹುದು. ಓಂ ನಮೋ ನಾರಾಯಣಾಯ. ಸರ್ವೇ ಜನಾಃ ಸುಖಿನೋ ಭವಂತು.